ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ. ಒಮ್ಮೆ ಮಾರುತಿ ರಾಯನು ಕಣ್ಣು ಮುಚ್ಚಿ ನಿದ್ರೆಯನ್ನು ಮಾಡುತ್ತಿದ್ದಂತೆ. ಮಲಗಿದ್ದಾಗಲೂ ಮುಖದ ಮೇಲೆ ಒಂದು ನಗು. ಆ ಹಸನ್ಮುಖಿಯಾಗಿ ಮಲಗಿದ್ದ. ಪಕ್ಕದಲ್ಲೇ ಇದ್ದಂತಹ ವಾನರ ಇದನ್ನು ನೋಡಿ ಮಾರುತಿಯು ಎಚ್ಚರವಾದ ಮೇಲೆ ಏನು ಕನಸು ಅಂತ ಕೇಳಿದ. ಮಾರುತಿ ರಾಯನು ಪ್ರಭು ಶ್ರೀ ರಾಮಚಂದ್ರ ದೇವರ ಸೇವೆಯ ಕನಸು. ನಿದ್ದೆಯಲ್ಲೂ ಅಂತ ಕೇಳಿದ ಕ್ಷಣ ಮಾರುತಿ ರಾಯನು ಈ ರಾಮಚಂದ್ರ ಸೇವೆಯನ್ನ ಫುಲ್ ಟೈಮ್ ಜಾಬ್ ಆಗಿ ಮಾಡಿ ಇಟ್ಕೊಂಡಿದ್ದ. ಕನಸಲ್ಲೂ ಭಗವಂತನ ಸೇವೆಯನ್ನು ಮಾಡುತ್ತಿದ್ದ. ಲೀವ್ ಅನ್ನೋದೇ ತಗೊಳ್ತಿರ್ಲಿಲ್ಲ. ಆದ್ದರಿಂದ ಅವನು ಆ ಭಗವಂತನ ತ್ರಿಲೋಕವನ್ನಾಳುವಂತಹ ಪ್ರಭು ಶ್ರೀ ರಾಮಚಂದ್ರ ದೇವರ ಭಕ್ತನಾದ, ಉತ್ತಮವಾದಂತಹ ಭಕ್ತನಾದ ಮತ್ತು ಭಕ್ತರನ್ನ ರಕ್ಷಿಸುವಂತಹ ಭಗವಂತನಾದ. ಅದಕ್ಕೆ ಜ್ಞಾನಿಗಳು ಋಷಿಮುನಿಗಳು ಮಾರುತಿ ರಾಯನನ್ನು ಹೊಗಳುತ್ತಾರೆ. ಘಟಿಕಾ ಛಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಘಟಿಕ ಛಲದಿ ನಿಂತ ಪಟು ಹನುಮಂತನ ಪಠನೆಯ ಮಾಡಲು ತಟದಿ ಪೊರೆವೆನೆಂದು. ಘಟಿಕಾ ಛಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಚತುರಯುಗದಿ ತಾನು ಮುಖ್ಯ ಪ್ರಾಣನು, ಚತುರ ಮುಖದಿ ನಯನ. ಚತುರ ಮೂರ್ತಿಗಳನ್ನು ಚತುರತನದಿ ಭಕ್ತಿ ಚತುರ್ಮುಖನಾಗಿ ಜಕ್ಕೆ ಚತುರ್ವಿಫಲ ಕೊಡ್ತಾ. ಘಟಿಕಾ ಛಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಆದ್ದರಿಂದಲೇ ನಾವು ಭಕ್ತಿಯನ್ನು ಮಾಡಿ ಭಗವಂತನನ್ನ ಪಡಿಬೇಕು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ದೃಢ ನಿಶ್ಚಯವಾದಾಗ ಇಂತಹ ಜ್ಞಾನಿಗಳ ಸಾಧು ಸತ್ಪುರುಷರ ಪಾದವನ್ನು ಹಿಡಿದರೆ ಅವರು ಭಗವಂತನನ್ನ ಪಡೀಲಿಕ್ಕೆ ಯಾವುದು ಉತ್ತಮ ಮಾರ್ಗ ಎಂಬುದಾಗಿ ತೋರಿಸಿಕೊಟ್ಟು ನಮಗೆ ಮುಮುಕ್ಷತ್ವದ ಕಡೆಗೆ ಕರೆದುಕೊಂಡು ಹೋಗ್ತಾರೆ.